ತಿನ್ನಾರಿ ರನ್ನರಿ ಏನ್ ಯೋಚನೆ ಮಾಡ್ತಾ ಇದೀಯ ಚಾಲಿ ಹೋದ್ ಕೆಲ್ಸ ಏನಾಯ್ತು ಗಂಡಣ? ದಯವಿಟ್ಟು ನಿನ್ ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ಹೆಸರು ಹಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟದ ಗಂಟನ್ನ ಆಸಿಡ್ ಇಲ್ಲ ಅಣ್ಣ ಅಂದಂಗಿರುತ್ತೆ. ನೋಡ್ದ್ಯಾ ತರಕಾರಿ ಮರನು ಹೇಳ್ಬಿಟ್ಟ. ಹೋಗ್ಲಿ ಬಿಡ್ರಿ. ಹೋದ್ ಕೆಲ್ಸ ಏನಾಯ್ತು? ಶಿವಾನಿ ತನ್ನ ಕೈಯಿಂದ ನನಗೆ ಫೈಲ್ ಕೊಟ್ಲಾ, ಓದ್ ಕೆಲಸ ಪಟ 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 ಹಾಕ್ಬಿಡ್ತಮ್ಮ. ಅದೊಂದು ಫೈಲ್ ಅಷ್ಟೇ ಅಮ್ಮ, ಯಾರು ಮುಟ್ಟು ಕೊಟ್ಟಿದ್ರು ನಾನು ಗೆದ್ದೋಗ್ತಿದ್ದೆ. ನಿನ್ನ ಕೈ ಹಿಡಿದ ಮೇಲಮ್ಮ ನನ್ನ ಜೀವನ ಎಕ್ಕಟ್ಲಾಗೋ ಪವನ ಆಗೋಯ್ತು. ರಂಗು ರಂಗು ರಂಗ್ ಬೆಳಗ್ಗೆಯಿಂದ ಕಾಣಲೇ ಇಲ್ಲಲ್ರಿ. ಯಾವ ಕಲಾಕಾರ್ಯ ತಪ್ಪೋದಕ್ಕೆ ನಾನು ನಿನ್ನ ಕಡ್ಲಿಕ್ಕೆ ಕಾಣಬೇಕಾಗಿತ್ತು. ನಿಮ್ ಹೃದಯದಾಗ ನಾನು ಅದನ್ನಂತ ಹೇಳ್ಬೇಕಲ್ರಿ ರಂಗ್. ಯಾವ ರಂಗು ಎಲ್ ರಂಗು ಏನ್ ಹೇಳ್ತಿದ್ಯಾ ಬೆಳ್ಳುಳ್ಳಿ? ಯಾಕ್ರಿ ಹಿಂಗಂತೀರಿ? ನನ್ ಪ್ರೀತಿ ಮಾಡೋ ಸಲುವಾಗಿ ಸುಳ್ಳ ರಂಗಣ್ಣ ಅಂತ ಹೇಳಿದ್ರಲ್ಲ, ನನ್ನ ಪ್ರೀತಿ ಜಾಸ್ತಿ ಆದಾಗ ನಿಮ್ಮನ್ನ ರಂಗೂಸ್ ಅಂತ ಕರಿತೇನ್ರಿ. ಮುಂಗೋಸು ನಮ್ ಭಾವನ್ ಹಿಡಿಯಕ್ ರಂಗೂಸ. ಶಿವಾನಿ ಒಂದ್ ಗೂಸ ಕೊಟ್ಟ ಅಂದ್ರೆ ಬೆನ್ನಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಬಾಯಿಂದ ಆಚೆ ಬರ್ಬೇಕು. ವೈಶಾಲಿ ಅವ್ರ ನೀವೇನ್ರ ಅನ್ರಿ, ನನ್ ರಕ್ಷಣೆ ನಿಂತಿರ್ಬೇಕಾದ್ರ 11 ಲಕ್ಷವಾಹಿನಿ ಸೈನ್ಯ ಬಂದ್ರು ನಾನೇನ್ ಹೆದರಂಗಿಲ್ರಿ. ನಮಗ್ ಗೊತ್ತು ನೀನ್ ಬಂದಿರೋದೇ ನಮ್ ಸಂಸಾರದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಸೋದಕ್ಕೆ. ಯಾಕಮ್ಮ ಬೆಳ್ಳುಳ್ಳಿ ನೀನ್ ಇಲ್ಲಿಗೆ ಬಂದೆ? ನಿಮ್ಮನ್ ಪ್ರೀತಿ ಮಾಡಾಕ್ರಿ. ರಾಜ ಮುದ್ದು ರಾಜ ನೂಕುವಂಥ ಕೋಪ ನನ್ನಲ್ಲೇಕೆ, ಬರಹದ ವೇಳೆ ದೂರ ನಿಲ್ಲಬೇಕೆ, ಕೋಪ ಬೇಕೆ, ನಿನಗಾಗಿ ಬಂದೆ ಒಲವನ್ನು ತಂದೆ, ನನ್ನದೆಲ್ಲ ನಿಂದೆ. ಮಂಜ ನೋಡು ಹೋಗೇನಾದ್ರು ಮಾಡು. ಶಿವಾನಿ ಪಾಪ ಕರಿ ಕೊಟ್ಟು ಗುಂಡಣ್ಣನ್ ಬಿಟ್ಬಿಡಮ್ಮ. ಲೇ ಮಂಜ, ಯಾರ್ಯಾರ್ದ ಮಾತ್ ಕಟ್ಕೊಂಡ್ ನನ್ ತಂಟಿಗೆ ಬಂದೆ ಅಂದ್ರ ಕಾಲ್ ಮುರಿದು ಕೈಯಾಗ ಕೊಟ್ಬಿಡ್ತೇನೆ ನೋಡು. ನೀನ್ ಹೇಳ್ದಂಗ ಆಗ್ಬೇಕು ಅಂದ್ರ ಮರ್ಯಾದಿಂದ ಜಲ್ದಿನ ನಾದಸ್ವರ ಹೊಡ್ಕೊಂಬಂದ್ ಕೊಡು, ಇಲ್ಲ ಅಂದ್ರ ನನ್ ರಂಗ್ ಜೊತೆ ನನ್ ಮದ್ವೆ ಮಾಡ್ಸು. ಎರಡನೇದೇ ವಾಸಿ ಅನ್ಸುತ್ತೆ. ಗುಂಡಣ್ಣಂಗ್ ಮಸ್ಕ ಹೊಡೆದು ನಿನ್ನ ಮದುವೆ ಮಾಡ್ಕೊಳಕ್ ನಾನು ಒಪ್ಪಿಸ್ತೀನಿ, ನೀನ್ ಅವ್ರನ್ನೇ ಮದುವೆ ಆಗುವ. ಇದು ಮನ್ಗದ್ದೆ ಐತಳ್ರಿ ಮನೆ ರಂಗಂಬೇಲ್. ಹಲೋ 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 ಹಲೋ, ಅದು ನಾನು ಟ್ರಾಫಿಕ್ ಅಲ್ಲಿ ಇದ್ದೀನಿ. ನೀವ್ ಏನ್ ಹೇಳ್ತಿದ್ದೀರ ನನಗೆ ಕೇಳಿಸ್ತಿಲ್ಲ. ಮೊದ್ಲು ಹೇಳಿದ್ದು ಕೇಳಿಸಿಲ್ಲ, ಈಗ ಹೇಳ್ತಿರೋದು ಕೇಳಿಸ್ತಿಲ್ಲ, ಮುಂದೆ ಏನ್ ಹೇಳಿದ್ರು ಕೇಳಿಸಲ್ಲ ಕೇಳಿಸಲ್ಲ ಕೇಳಿಸಲ್ಲ. ಯಾರ್ದು ಫೋನು? ಅಯ್ಯೋ ಇನ್ಯಾರ್ದಮ್ಮ, ಕಡ್ಡಿ ಶಿವನಿದು. ಗಂಡ್ಸನ್ನ ಮದುವೆ ಆಗಕ್ಕೆ ಒಪ್ಸುದ್ಯಾ? ಒಪ್ಸ್ದೆ ಹೋದ್ರೆ ಬೆಳಗಾಂ ಕುಂದ ಗ್ಯಾರಂಟಿ ಅಂತ ಎದುರಿಸ್ತಾಳೆ. ಹಾಗೆಲ್ಲ ಹೇಳ್ತಾಳ ಕಡ್ಡಿ ಶಿವಾನಿ. ಮಂಜ ನೀನ್ ಬೆಳಗಾಂ ಕುಂದ ತಿಂದ್ರು ಸರಿ, ನಾನ್ ಮಾತ್ರ ನನ್ ಭಾವನ ಬಿಟ್ಕೊಡಲ್ಲ. ಏನಮ್ಮ ಹಿಂಗಂತಿದ್ಯಾ? ದಿನಾ ಬೆಳಗಾಂ ಕುಂದ ಕೊಡ್ತಾ ಹೋದ್ರೆ ಕರುಳು ಕಣ್ಣೀರಾಗಿ ಹರಿದೋತಿರ್ತದಷ್ಟೇ. ಲೇ ಮಂಜ, ಆ ಕಡೆ ಗುಂಡ ಈ ಕಡೆ ಶಿವಾನಿ, ಇವ್ರ ಮಧ್ಯೆ ಸಿಕ್ಕೊಂಡು ಯಾಕೋ ಸಾಯ್ತಾ ಇದೀಯಾ? ಹೂಣಯ್ಯ ಸತ್ತೋತಿದ್ದೀನಿ. ಈಗ ಮನೆಗೆ ಬತ್ತಳಂತೆ, ಎಂತ ಮಾಡೋದು ಅಂತ ಗೊತ್ತಾತಿಲ್ಲ. ಮಂಜು ಡಿಯರ್, ನನ್ನ ಹತ್ರ ಇದೊಂದು ಸಖತ್ತಾಗಿರೋ ಐಡಿಯಾ. ಏನು? ನಾನು ನಿನ್ನ ಓಡೋಗ್ ಮದ್ವೆ ಆಗಣ್ವಾ? ಏ ಬೆಕ್ಕಿ ಚೆಲ್ಲಾಟ ಇಲ್ಲಿ ಪ್ರಾಣ್ಸ್ ಅಂತ ಹಂಗಾಗ್ಬಿಡ್ತಾನ ಕತೆ. ಲೇ ಮಂಜ, ನನ್ನ ಹತ್ರ ಒಂದು ಐಡಿಯಾ ಇದೆ, ಕೇಳ್ತೀಯನ? ಏನ? ನೋಡ, ಇವಳು ಗೌತಮಿ ಅಂತ ಹೇಳಿ ಯಾವ್ದೋ ಹುಡುಗನ ಲವ್ ಮಾಡಿ ಓಡ್ ಹೋಗಿದ್ದಾಳೆ. ಇವಳಪ್ಪ ಫೋಟೋ ಹಾಕ್ಸಿದಾನೆ, ಯಾರು ಹುಡುಕಿ ಕೊಡ್ತಾರೋ ಅವ್ರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಅಂತೆ. ಅವಳು ಓಡಾದ್ರೆ ನಾನೇನ್ ಮಾಡ್ಬೇಕು? ಈ ಕತೆ ನಂಗೆ ಕೇಳ್ತಿದ್ಯಾ? ಲೇ, ನೀನ್ ಇಲ್ಲಿಂದ ಓಡ್ ಹೋಗು. ಶಿವಾನಿ ಬಂದು ಕೇಳಿದ್ರೆ ಗೌತಮಿ ಜೊತೆ ಓಡ್ ಹೋಗಿದ್ದಾನಂತ ಹೇಳ್ತೀನಿ. ಹೇಗಿದೆ ಸ್ಕ್ರೀನ್ ಪ್ಲೇ? ಒಳ್ಳೆ ಪವರ್ ಪ್ಲೇ. ನಾನೀಗ ಬಚ್ಚಿಟ್ಕೊಂಡಿರ್ತೀನಿ, ಶಿವನಿ ಬಂದ್ರೆ ಇದೇ ತರ ಓಡಾಗಿದೆ ಅಂತ ಹೇಳ್ಬಿಡು. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ಕೊಟ್ಟ ರಂಗಾದ ರಂಗೆ ಗೌಡ. ಮಂಜ, ಲೇ ಮಂಜ, ಅವನ್ ಮನೇಲಿಲ್ಲ. ಅವ್ನ್ ಹಾಳಾಗ್ ಹೋಗ್ಲಿ ಬಿಡ್ರಿ, ನನ್ ರಂಗ್ಸು ಇಲ್ಲೇನ್ರಿ? ಅವರು ಮನೇಲಿಲ್ಲ. ಅಲ್ರಿ ವೈಶಾಲಿ ಅವ್ರ, ಗೌತಮಿನ ಯಾರೋ ಕರ್ಕೊಂಡು ಓಡ್ ಹೋದ್ರ ನೀವ್ ಯಾಕೆ ಇಷ್ಟ ಟೆನ್ಷನ್ಲೆ ಓದಾತಿರಿ? ಖುಷಿ ಪಡ್ರಿ, ಅವ್ರನ್ನ ಹುಡುಗಿ ಕೊಟ್ರ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತ. ಅನ್ಯಾಯವಾಗಿ ಮಂಜು ನನ್ ತಂಗಿಗೆ ಮೋಸ ಮಾಡ್ಬಿಟ್ಟು. ಯಾಕಮ್ಮ ಹಾವಿನ ತರ ಬುಸ್ಕೊಡ್ತಿದ್ಯಾ? ಏ ಕಳ್ ಮಂಜ, ನನಗೆ ಮೋಸ ಮಾಡ್ತೀಯ? ಅಯ್ಯೋ ಬಿಡಮ್ಮ, ನಾನೇನು ನಿನಗೆ ಮೋಸ ಮಾಡಿಲ್ಲ. ನಿನ್ಗೆ ನನಗಿಂತ ಆ ಗೌತಮಿನೇ ಸುಂದರವಾಗಿ ಕಾಣ್ಲಾ? ಇಲ್ಲಪ್ಪ, ಹಂಗೇನ್ ಕಂಡಿಲ್ಲ. ಈ ಕಡೆಯಿಂದ ನೋಡಿದ್ರೆ ರಂಬೆ, ಈ ಕಡೆಯಿಂದ ನೋಡಿದ್ರೆ ಊರ್ವಶಿ, ಹೀಗ್ ನೋಡಿದ್ರೆ ಮೀನಕ್ಕೆ, ಹೀಗ್ ನೋಡಿದ್ರೆ ತಿಲೋತ್ತಮೆ. ಇಷ್ಟೂ ಜನನ ಮಿಕ್ಸ್ ಮಾಡಿದ್ರೆ ಒಬ್ಳೆ ವೇದ ಫ್ರಮ್ ರೇಡಿಯೋ ನಾದ ಅಂತ ನಮ್ಮ ಅಕ್ಕ ಹೇಳ್ತಾಳೆ.
ಅಂತದ್ರಲ್ಲಿ ನಿನ್ಗೆ ಆ ಗೌತಮಿನ ಚೆನ್ನಾಗ್ ಕಂಡ್ಬಿಟ್ಲಲ್ವಾ? ಅಯ್ಯೋ ಹೋಗಿ ನಾಕೋಕೆ ನಂಗಲ್ಲಮ್ಮ ಹೇಳದವ್ರಿಗೆ ನೋಡು ನೀನು ಹಲ್ಲಿಗೆ ಹಾಕಿರೋ ಕ್ಲಿಪ್ ಮೇಲೆ ಆಣೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಆ ಗೌತಮಿಗೂ ನಂಗೂ ಏನೂ ಸಂಬಂಧ ಇಲ್ಲ. ಸುಳ್ಳು ಹೇಳೋದಲ್ದೆ ನನ್ನ ಕ್ಲಿಪ್ಪಿನ ಮೇಲೆ ಆಣೆ ಅಂತ ಹೇಳ್ತೀಯಾ? ಏ ಮಂಜ, ಇದೇ ಕ್ಲಿಪ್ ಇಂದ ನಿನ್ನ ಕೆನ್ನೆಗೆ ಕಚ್ಚಕ್ಕಂತ ಕಚ್ಚದ ಅಂದ್ರೆ ಕೆನ್ನೆಲಿರೋ ಮಾಂಸ ಈ ನನ್ ಕ್ಲಿಪ್ ಜೊತೆ ಅಂಟ್ಕೊಂಡ್ಬಿಡ್ಬೇಕು. ನೋಡ ಮಂಜ, ಆಮೇಲೆ ನಾನಲ್ಲ, ರೋಡಲ್ಲಿ ಹೋಗೋ ಹುಡುಗಿರಲ್ಲ, ಹೆಣ್ಣು ನಾಯಿನು ನಿನ್ನ ಕಣ್ಣೆತ್ಕೊಂಡು ನೋಡಲ್ಲ, ಹಾಗಾಗತ್ತೆ. ನೀವ್ ಹೇಳಕತ್ತಿದ್ ಕರೆ ಏನ್ರಿ? ಅವ್ರನ್ನ ಹುಡುಗಿ ಕೊಟ್ರೆ 10 ಲಕ್ಷ ಕೊಡ್ತೀವಿ ಅಂತ ಅವ್ರ ಅಪ್ಪ ಬೇರೆ ಅನೌನ್ಸ್ ಮಾಡ್ಬಿಟ್ಟಿದಾನೆ. ಅಕಸ್ಮಾತ್ ನಾನು ಹುಡುಗಿ ಕೊಟ್ಟೆ ಅಂದ್ರೆ ಆ 10 ಲಕ್ಷ ರೂಪಾಯಿ ನನಗ ಸಿಗ್ಬೋದಲ್ರಿ? ಸಿಕ್ಕಿದ್ರು ಸಿಗ್ಬೋದು. ವೀರಪ್ಪಜ್ಜ, ಹಿಂಗ ಏನ್ರಾಗಿ ಆ 10 ಲಕ್ಷ ರೂಪಾಯಿ ನನಗ್ ಸಿಕ್ತಂದ್ರ ಜಲ್ದಿನ ನನ್ ರಂಗ್ಸ್ನ ಮದುವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಕಾಂಡ ನೋಡು, ನಾನು ಗಡನ್ ಕೃಷ್ಣಪ್ಪ. ನನ್ನ ನಂಬರ್ಗೆ ನೀನು ತಾನೇ ಫೋನ್ ಮಾಡಿದ್ದು. ಹೌದ್ರಿ, ನನ್ನ ಹೆಸರು ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಫ್ರಮ್ ಹುಬ್ಬಳ್ಳಿ. ನೀನು ಎಲ್ಲಿಂದ ನಾನು ಬಾ, ನನಗೆ ತುಂಬಾ ಬೇಜಾರಲ್ಲಿದ್ದೀನಿ. ನನ್ನ ಮಗಳು ಗೌತಮಿನ ಯಾವನ ಓಡಿಸ್ಕೊಂಡು ಹೋಗ್ಬಿಟ್ಟವನೆ. ಓಡಿಸ್ಕೊಂಡು ಹೋಗಕ್ಕೆ ಏನು ಮೋಟರ್ ಬೈಕೋ ಏನೋ ಕಾರ್ ರೀ. ನಾನು ಭಾಳ ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೇನಿ. ಓ ನೋಡು, ನನ್ನ ಮಗಳ ವಿಷಯ ಇದ್ರೆ ಮಾತಾಡು, ಬೇರೆಯವ್ರ ವಿಷಯ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ. ಅಯ್ಯೋ ಸರ್, ಅದ ವಿಷಯ ಹೇಳಕ್ ಬಂದೇನ್ರಿ. ನಿಮ್ ಮಗಳ ಗೌತಮಿನ ಯಾರು ಓಡಿಸ್ಕೊಂಡು ಹೋಗ್ಯಾರ ಅಂತ ಹೇಳಿ ನನಗ್ ಗೊತ್ತಾಗೈತಿ. ನಿನಗ್ ಗೊತ್ತಾ ಯಾವನವ್ನು ಓಡಿಸ್ಕೊಂಡು ಹೋದವನು? ಇಲ್ಲಿ ಹತ್ರದಾಗ ನಟಭಯಂಕರ ಪರಮೇಶ್ವರ್ ಅವ್ರ ಅಂತ ಹೇಳಿ ಅವ್ರ ಮನೆ ಐತ್ರಿ. ಅವ್ರ ಮನ್ಯಾಗ ಇರ್ತಾನ ತುತ್ತೇರಿ ಮಂಜ ಅಂತ ಹೇಳಿ. ಅವ್ನು ನಿಮ್ ಮಗಳನ್ನ ಓಡಿಸ್ಕೊಂಡು ಹೋಗಿರೋದು. ಮಂಜ? ಏ ಮಂಜ, ನಾವಿನ್ನ ಬಿಡಲಾರೆ. ಲೇ ಮಗನೇ, ಸಿಗೋ, ನೀನು ಕೈ ಕಾಲದ ಕೋಳಿ ಉಜ್ಜಿದ ಕಾಲ್ತಲ್ಲ ಕತ್ತರಿಸ್ಬಿಟ್ಟು ಕಬಾಬ್ ಮಾಡ್ಬಿಟ್ಟು ನಮ್ ಜೀವನ್ ಕೊಟ್ಬಿಡ್ತೀನಿ. ಹಂಗ್ ಮಾಡ್ಬೇಡ್ರಿ, ಆಮೇಲೆ ಅವ್ನ್ ಕೋರ್ಟ್ಗೆ ಬರಕ್ ಆಗೋದಿಲ್ಲ. ಹೌದಾ? ಮತ್ತೆ ಈಗ ಏನ್ ಮಾಡೋದು? ಹೌದು, ನನ್ಗೊಂದು ಡೌಟ್. ಮಂಜಾನ ಎತ್ತಾಕೊಂಡು ಹೋಗಿರೋದು ಅಂತ ನಿನಗೆ ಗೊತ್ತು? ಏನ್ರಿ ಸರ್, ನೀವು ನನ್ ಮೇಲೆ ಅನುಮಾನ ಪಡ್ತಿರಲ್ರಿ. ನಾ ಹೇಳಾಕತ್ತಿದ್ ಖರೆ ಅನ್ನೋದನ್ನ ಈಗ ಪ್ರೂವ್ ಮಾಡ್ತೇನೆ, ತಡೀರಿ. ಮಾಡು ಮಾಡು. ಹಲೋ, ಸ್ಪೀಕರ್ ಆನ್ ಮಾಡು. ಹಲೋ, ನಾನ್ರಿ ಶಿವಾನಿ. ಹೇಳು. ನಾನ್ ತುಂಬಾ ದುಃಖದಲ್ಲಿದ್ದೀನಿ. ಯಾವ ವಿಷಯದಾಗ ಇಷ್ಟು ದುಃಖ ಮಾಡ್ಕೊಂಡಿರಿ? ಅದೇ ಮಂಜು ಆ ಗೌತಮಿನ ಹೊಡ್ಕೊಂಡೋಗಿದ್ದಾನಲ್ಲ, ಅದೇ ದುಃಖ. ವೈಶಾಲಿ ಅವ್ರ ಕರೆ ಹೇಳ್ರಿ, ಈಗ ಮಂಜ ಎಲ್ಲದಾನ? ಅಯ್ಯ, ನನ್ಗೇನ್ ಗೊತ್ತು? ಅವ್ ನನಗ್ ಫೋನ್ ಮಾಡಿದ. ನಾನು ಗೌತಮಿ ಲವ್ ಮಾಡ್ತಿದೀವಿ, ನಾವು ಮದ್ವೆ ಆಗ್ತೀವಿ. ಅವ್ಳು ತುಂಬಾ ಶ್ರೀಮಂತ ಹುಡುಗಿ, ಅದಕ್ಕೆ ಅವ್ರ ಅಪ್ಪ ಒಪ್ಪೋದಿಲ್ಲ. ನಾನು ಅವ್ರ ಅಪ್ಪಗೂ ಕೇರ್ ಮಾಡಲ್ಲ, ತಾತಂಗೂ ಕೇರ್ ಮಾಡಲ್ಲ ಅಂತ ಹೇಳ್ದ. ಈಗಾರ ಗೊತ್ತಾತೇನ್ರಿ ನಾನು ಹೇಳಿದ್ ಕರೆ ಅಂತ ಹೇಳಿ? ಬರ್ರಿ 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 ಬರ್ರಿ, ಇದ ಮಂಜಿನ ಮನಿ. ಬರೋಬ್ಬರಾಗಿ ವಿಚಾರಿಸ್ಕೋರಿ. ಯಾರಿದ್ದಾರೆ ಒಳಗೆ? ಬನ್ನಿ ಆಚೆ. ನಿಮ್ಗೆ ಇರ್ಬೇಕಾ? ನೋಡಿ, ನಾನು ಫುಲ್ ಫೀಲಿಂಗ್ ಅಲ್ಲಿದ್ದೀನಿ. ಯಾಕೋ? ಮಗಳನ್ನ ಕಳ್ಕೊಂಡ್ ಫೀಲಿಂಗು. ಪಾಪ, ಏನಾಗಿತ್ತು ನಿಮ್ ಮಗಳಿಗೆ? ಹಾರ್ಟ್ ಅಟ್ಯಾಕ್ ಇಲ್ಲ ಆಕ್ಸಿಡೆಂಟ್? ನನ್ನ ಮಗಳ ಬಗ್ಗೆ ಏನಾದ್ರು ಕೆಟ್ಟ ಮಾತಾಡಿದ್ರೆ ಕೈ ಕಾಲನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಗಡನ್ ಕೃಷ್ಣಪ್ಪ. ಗಡನ್ ಕೃಷ್ಣಪ್ಪ ಅವರು ಅವ್ರ ಮಗಳನ್ನ ಮಂಜ ಹಾರಿಸ್ಕೊಂಡು ಹೋಗ್ಯಾನಂತ ಹೇಳಿದ್ರಲ್ಲ, ಅದ್ನ ವಿಚಾರ್ಸಕ್ ಬಂದಾರ. ನೀನೇ ಕರ್ಕೊಂಡ್ ಬಂದ್ಯಾ? ಪಾರು ಆಂಟಿ, ಇದೇನ್ ಹೀಗಾಗ್ತಿದೆ? ವೇದಾ, ಇವ್ರನ್ನ ನೋಡಿದ್ರೆ ರೌಡಿ ತರ ಕಾಣಿಸ್ತಾ ಇದಾರೆ. ಯಾವ ಆಂಗಲ್ ಅಲ್ಲೂ ಆ ಲುಕ್ಕೇ ಇಲ್ವಲ್ಲೇ. ಗಡನ್ ಕೃಷ್ಣಪ್ಪ, ಇವ್ರ ನಾಮಧೇಯ. ವೈಶಾಲಿ, ನಾಮಕ್ಕೆ ಒಂದು ಧ್ಯೇಯ ಇರುತ್ತಾ? ಪಾರು, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಹೇಳಿದನ್ನ ಬಾಯ್ ಮುಚ್ಕೊಂಡು ಕೇಳಿ. ನೀವ್ ಹೇಳಿ ಅಣ್ಣ. ಅಣ್ಣ ಇಡೀ ಕರ್ನಾಟಕಕ್ಕೆ ಫೇಮಸ್. ಇಲ್ಲಿವರೆಗೂ 59 ಪೊಲೀಸ್ ಕೇಸ್ಗಳಾಗವೆ. ಇದು ಸೇರಿದ್ರೆ 60. 20 ಫುಲ್ ಮಾಡ್ರು, 10 ಆಫ್ ಮಾಡ್ರು. ಯಾಕೆ? ಅವ್ರ ಖುಷಿಗೆ ನಮ್ಗೇನೇ ಆಗ್ಬೇಕು, ಸುಮ್ಕಿರೆ. 20 ಜನಕ್ಕೆ ಕಾಲ್ ಮುರಿದವ್ರೆ. ಇಲ್ಲಿವರೆಗೂ ಪೊಲೀಸ್ ಕೈ ತಗೊಳಕಣಿಲ್ಲ, ತಪ್ಪಿಸ್ಕೊಂಡೆ ತಿರ್ಗಾಡ್ತಾವ್ರೆ. ಅದು ಸಿಕ್ಲಿಲ್ಲ ಅಂದ್ರೆ? ಅಣ್ಣ 10 ಜನ ಲಾಯರ್ಗಳು ಇಟ್ಟವ್ರೆ. ಅವರೇ ಕೋರ್ಟ್ ಓಡಾಡ್ತಾರೆ, ಅವರೇ ಕೇಸ್ನ ಮುಂದಕ್ಕೆ ಹಾಕ್ತಾರೆ. ಸರ್, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಇದರಿಂದ ನಮ್ಗೇನಾಗ್ಬೇಕು? ಮಂಜ ಅಲ್ಲಿ ಮಂಜ ಮಂಜ ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮ್ ಪ್ರಾಣ ಎಲ್ಲಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಒಬ್ಬೊಬ್ರು ಗೋಡೆ ಮೇಲೆ ಪ್ರೇಮ ಆಗ್ಬಿಡ್ತೀರಾ, ಗೊತ್ತಾಯ್ತಾ? ಯಾಕಿಂತ ನಿರ್ಧಾರ ಮಾಡ್ತಿದ್ದೀರಾ? ಗುಂಡು ಹಾಕ್ಬಾರ್ದು ಸರ್, ಸುಮ್ನೆ ಗುಂಡು ನಾವ್ ವೇಸ್ಟ್ ಮಾಡ್ಬಾರ್ದು. ಹೌದು ಹೌದು. ಈ ಗಡನ್ ಕೃಷ್ಣಪ್ಪ ಬುಲೆಟ್ ವೇಸ್ಟ್ ಮಾಡ್ತಾನೆ, ಗುಂಡು ವೇಸ್ಟ್ ಮಾಡಲ್ಲ. ಗೆಳೆಯ ನೋಡು ಅಲ್ಲಿ, ಏನ್ ಲುಕ್ಕು, ಏನ್ ಬಾಡಿ,
WWF 100 ಕರ್ ನೋಡ್ದಂಗಾಗತ್ತಲ್ಲ. ಏಯ್, ಒಬ್ಬೊಬ್ರು ಹುಟ್ನು ಅಡ್ಗಿಸ್ಬಿಡ್ತೀನಿ. ಇಡೀ ಊರೇ ನಾನು ನೋಡಿದ್ರೆ ಗಡ 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 ಅಂತ ನಡುತ್ತೆ. ಏಯ್ ಏನು ಡೈಲಾಗ್ ಡೆಲಿವರಿ, ಏನು ಭಾಷೆಯ ಮೇಲಿನ ಹಿಡಿತ. ಲೇ ನಟಭಯಂಕರ ಪರಮೇಶ್ವರ, ಇವನಿಗೆ ಏನಾರು ಮಾಡಿ ನಿಮ್ ಸೀರಿಯಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಕೊಡ್ಸ್ಲೇಬೇಕಣ್ಣ. ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಯಾವನು ಮಾತಾಡ್ತಾರೆ? ಸರ್ ನಿಮ್ಗೊಂದು ರೋಲ್ ಕೊಡ್ತೀನಿ ಸರ್ ನಾನು. ರೀ ಪಿನ್ನು, ಒಬ್ಬ ಜೂನಿಯರ್ ಆರ್ಟಿಸ್ಟಿಗೆ ಈ ನಟ ಭಯಂಕರ ಪರಮ ಹೆದರಲ್ಲ ರೀ. ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಗಡನ್ ಕೃಷ್ಣಪ್ಪ. ಇದು ಜೂನಿಯರ್ ಅಲ್ಲ ಕಣ, ಸೀನಿಯರ್. ಗೌತಮಿ ನಿಮ್ಮ ಮಗಳ. ನೀವ್ ಹೇಳ್ಕೊಟ್ರಲ್ಲ ಅದೇ ತರ ಹೇಳಿದೀನಿ. ಮಂಜು ಇವ್ರ ಮಗಳನ್ನ ಹಾರ್ಸ್ಕೊಂಡ್ ಹೋಗಿದ್ದಾನೆ ಅಂತ. ಏ ಪರ್ಮ, ನೀನ್ ದೊಡ್ಡ ಆರ್ಟಿಸ್ಟ್ ಅಂತ ಬೆಟ್ಟ ಹತ್ಬೇಡ, ಕೆಳಗ್ ತಾಳು ಬಿಡ್ತೀನಿ. ನೋಡು, 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಮಂಜುನು ನನ್ನ ಮಗಳನ್ನು ನನ್ನ ಹತ್ರ ಕರ್ಕೊಂಬರ್ಬೇಕು. ಇಲ್ಲಾಂದ್ರೆ ನಿಮ್ ಮಗಳನ್ನ ಮಾತ್ರ ಕರ್ಕೊಂಬಂದ್ರೆ ಸಾಲ್ದ ಅಣ್ಣ? ಯಾವುದು ಮಂಜಾನು ಬೇಕು. ಯಾಕೇಳು, ಅವ್ರ ಕೈ ಕಾಲನ್ನ ಕತ್ತರಿಸ್ಬಿಟ್ಟು ತಿಥಿ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. 2 ಕೆಲಸನೂ ಒಟ್ಟಿಗೆ ಮಾಡ್ತೀನಿ. ನೀವೇನ ಅನ್ರಿ ರಂಗ್ಸ್, ಮಂಜ ಹಿಂಗ್ ಮಾಡ್ಬಾರ್ದಾಗಿತ್ತಲ್ಲ. ನೀರಾಮ ತಳ ಹಾಕೊಂಡ್ ತಗದಾಗ ಉರಿತಾ ಇದ್ದ ರಂಗ್ಸ್ ಅಂತೆ. ನನ್ ರಂಗ್ಸ್ ಜೊತೆ ನನ್ ಮದ್ವೆ ಮಾಡ್ಸು ಅಂತಂದ್ ಹೇಳಿ ಮಂಜನ್ ಕೇಳಿದ್ರ ಅವ ನಿಮ್ಮ ಮಗಳನ್ನ ಹರ್ಕೊಂಡ್ ಹೋಗ್ಬಿಡುದ. ದೊಡ್ಡ ತಪ್ಪ್ರಿಪ್ಪ. ಏಯ್, ನಾಳೆ ಬರ್ತೀನಿ. ಆ ಮಂಜುನು ನನ್ನ ಮಗಳನ್ನು ನನ್ನ ಮುಂದೆ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ಒಬ್ಬೊಬ್ರು ಹೆಣ್ಣನ್ನು ಕೆಳಗ್ ಬೀಳ್ತವೆ. ಆ ಗಡನ್ ಕೃಷ್ಣಪ್ಪ ಯಾವ ಟೈಮಲ್ಲಾರು ಬಂದ್ಬಿಟ್ಟು ನನ್ನನ್ನು ಕೊಲೆ ಮಾಡ್ಬೋದು. ವಿಧಿ ಇಲ್ದೇನೆ ಆ ಗೌತಮಿ ಗಂಟು ಹಾಕದೆ ಕಣ. ಇನ್ನ ಗಂಟೆ ಇವತ್ತು ನನ್ನ ಕೃಷ್ಣಪ್ಪನ ನಂಟಿಗೆ ಕಾರಣ. ಶಿವನೇ ಹೋಗಿ ಕೃಷ್ಣಪ್ಪಗೆ ಹಾಕೊಟ್ಬಿಟ್ಲಲ್ಲ. ಲೇ ಪೆಪ್ಪರ್ಮ, ನಮ್ ತುತ್ತೂರಿ ಮಂಜನ್ನ ಅವ್ನ್ ಎಲ್ಲಿ ನೋಡಿದ್ರು ಬಿಡಲ್ಲ ಕಣ. ಮುಡುಕಿ ಒಳ್ಳೆ ಎಳೆ ಸೌತೆಕಾಯಿ ಕೊಚ್ಕೊಂಡ್ ಕೊಚ್ಚಾಕ್ಬಿಡ್ತಾನೆ. ಲೇ ತುತ್ತೂರಿ, ಗಿಣಿಗೆ ಹೇಳ್ದಂಗ ಒಂದ್ ಮಾತು ಹೇಳ್ತೀನಿ ಕೇಳಪ್ಪ. ಇಕ್ಕಿದ್ದಂಗೆ ಎಲ್ಲರೂ ಎಸ್ಕೇಪ್ ಆಗ್ಬಿಡ. ಅಯ್ಯೋ ಏನ್ ಮಾಡ್ಬಿಡ್ತೀನಿ. ತೊಳ್ಕೊ. ಸುಮ್ಮನಿರ, ಎಸ್ಕೇಪ್ ಆದ್ರೆ ವಿಷಯ ಸೀರಿಯಸ್ ಆಗುತ್ತಾ? ಬಾಬಾ, ನೀವು ಮಾಡ್ಕೊಂಡಿರೋ ಎಡ್ವರ್ಟಿಗೆ ನನ್ನ ಮಂಜುಡಿಯನ್ನ ಯಾಕೆ ದೂರ ಮಾಡ್ತೀರಾ? ಸಮಸ್ಯೆಗೆ ನೀವೇ ಪರಿಹಾರ ಕಂಡ್ಕೋಬೇಕು. ಏನ್ ಕಂಡ್ಕೊಳ್ಳೋದು ಏನಮ್ಮ, ಮೊದ್ಲು ತಪ್ಪಿಸ್ಕೊಂಡಿರೋ ಗೌತಮಿನ ಮತ್ತ ಅವ್ನ ಲವರ್ ನೋಡ್ಬೇಕಷ್ಟೇ. ಹೌದು ಗೆಳೆಯ, ಆ ಲವರ್ ಸಿಕ್ಕರೆ ಪ್ಲಾನ್ ಮಾಡ್ಬೋದು ಕಣ. ನನ್ ಮಂಜುಡಿಯರ್ ಉಳಿಬೇಕು ಅಂದ್ರೆ ಹುಡುಕ್ಬೇಕಪ್ಪ. ಸುಳ್ಳು ಹೇಳಿರೋರು ನೀವೇ, ತಪ್ಪಿಸ್ಕೋಬೇಕಾಗಿರೋರು ನೀವೇ, ಹುಡುಕ್ಬೇಕಾಗಿರೋರು ನೀವೇ. ಅಮ್ಮ ವೇದ, ನಾನು ಇದೀನಲ್ಲಮ್ಮ, ಯಾಕಮ್ಮ ಗಾಬರಿ ಆಗ್ತೀಯ? ಭಾವ, ನನಗ್ ತುಂಬಾ ಗಾಬರಿನೂ ಆಗ್ತಿದೆ. ನಿಮ್ ಕೈ ಮುಗಿದ್ ಬೇಡ್ಕೊಳ್ತೀನಿ, ನನ್ನ ಮಂಜುಡಿಯರ್ನ ದೂರ ಮಾಡ್ಬೇಡಿ. ಆ ಗಡನ್ ಕೃಷ್ಣಪ್ಪನ ಒಪ್ಪಿಸ್ಬೇಡಿ. ಬೇಕಾದ್ರೆ ನಿಮ್ ಕಾಲಿಗೂ ಬೀಳ್ತೀನಿ. जिया तेरी जिया मेरी, जिया तेरी जिया मेरी, जिया तेरी जिया मेरी, जिया तेरी जिया मेरी. ನೋಟದ ಬಾಣವು ನಾಟಿದೆ ಆಗಲೇ, ಜೀವವೇ ಹೋಗಲು ಹೋಗಲೀಗಲೇ. ಜಿಯಾ तेरी जिया मेरी, जिया मेरी, जिया तेरी जिया. ಲಾಂಗ್ ಗ್ಯಾಪ್ ಆಗೋಯ್ತಲ್ಲಮ್ಮ, ಅದಕ್ಕೆ ಸ್ಟೆಪ್ಗಳು ಸ್ವಲ್ಪ ಯಕಾಚಿಕ್ಕಿ ಮಿಸ್ ಹೊಡಿತಾ ಇದೆ. ಆದ್ರೂ ಸ್ವಲ್ಪ ಮ್ಯಾನೇಜ್ ಮಾಡಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದೆ ಅಲ್ವಾ? ಅಯ್ಯೋ, ಪುನೀತ್ ಬಿಟ್ರೆ ನೀವೇ ರೀ. ಕೊಡ್ರಿ ಕೈ. ಅಮ್ಮ, ಇನ್ನೊಂದ್ಸಲ ಏನಾರ ನನ್ನ ತಂಗಿ ಕೈ ಇಟ್ಕೊಂಡು ಡಾನ್ಸ್ ಮಾಡಿದ್ರೆ ಕೈ ಕಾಲು ಮುರ್ದಾಕಿ ಅಣ್ಣ ಮುಂದೆ ತನ್ನ ಮುಂದೆ ಅಮ್ಮ ಕೈ ಮಾಡ್ಬಿಡ್ತೀನಿ. ನೋಡಿ, ವಯಸ್ಸಿಗೆ ಬಂದ ತಕ್ಷಣ ಮನೆ ಬಿಟ್ಟು ಓಡ್ಬರೋ ಯುವ ಪ್ರೇಮಿಗಳ, ನಾವು ಶಾಂತಿ ದೂತರು, ಶಾಂತಿ ಸಂಧಾನಕ್ಕಾಗಿ ಬಂದಿದ್ದೀವಿ. ಹೆದರ್ಕೋಬೇಡಿ, ನಾವು ನಿಮ್ಮ ಅಪ್ಪನ ಕಡೆಯವರಲ್ಲ. ನಿಜಾನ? ನಮ್ಮನ್ನ ನೀವು ಹಿಡ್ಕೊಡಲ್ಲ ತಾನೆ? ನಮ್ಮ ತರುಣಿ ಗೌತಮಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಸೀರಿಯಲ್ಗಳಲ್ಲಿ ಹೀರೋ ಆಗಿ ಸಿಕ್ಕಾಪಟ್ಟೆ ನಟಿಸಿದ್ದೀನಿ ನಾನು. ನಟ ಭಯಂಕರ ಪರಮೇಶ್ವರ್. ಹೌದು. ಎದ್ರೆ ಚಂದ್ರ ಬಿದ್ರೆ ರಂಧ್ರ. ಹೌದಮ್ಮ, ಯಾಕಮ್ಮ ಹೆದರ್ಕೋತೀರಾ? ನಾವಿಬ್ರು ನಿಮಗೆ ಮದುವೆ ಮಾಡಿಸ್ಬೇಕಂತ ಬಂದಿದ್ದೀವಿ. ನಮ್ಮ ಮನೆಗೆ ಬನ್ನಿ, ಹೋಗೋಣ. ಈ ಲಾಯರ್ ಪುಟ್ಟಣ್ಣ ಕರಿ ಕೋಟ್ ಹಾಕೊಂಡು ಬಲಗಾಲಿಟ್ಟು ಕೋರ್ಟ್ ಒಳಗಡೆ ಎಂಟ್ರಿ ಕೊಟ್ರೆ ವಿಚ್ಛೇದನ ಕೇಸ್ ಒಪ್ಪಂದಕ್ಕೆ ತಿರುಗುತ್ತೆ. ಅದೇ ಎಡಗಾಲಿಟ್ಟು ಎಂಟ್ರಿ ಕೊಟ್ರೆ ಒಪ್ಪಂದದ ಕೇಸ್ ವಿಚ್ಛೇದನಕ್ಕೆ ತಿರುಗುತ್ತೆ. ಅಂಥ ಭಾರಿ ಲಾಯರ್ ನಾನು. ನಿಮ್ಮಿಬ್ಬರು ವಿಷಯದಲ್ಲಿ ನಿಮ್ಮ ಲಾಯರ್ ಕೊಂಡು ಎರಡೂ ಕಾಲು ಇಡ್ತಾರೆ, ಬನ್ನಿ. ಬನ್ನಿ. ಜೋಡಿಯನ್ನು ತುಂಬಾ ಚೆನ್ನಾಗಿದೆ. ಪಾಪ ಅವ್ರ ತಂದೆ ಒಪ್ಬೇಕಷ್ಟೇ. ಗೌತಮಿ, ಆದ್ರೂ ನೀನ್ ನಿಮ್ಮ ಅಪ್ಪಂಗೆ ಹೇಳಿ ಲವ್ ಮಾಡ್ಬೇಕಾಗಿತ್ತಮ್ಮ. ಸರ್, ಯಾವ ಅಪ್ಪ ತಾನೇ ತನ್ನ ಮಗಳು ಲವ್ ಮಾಡಿದ್ರೆ ಒಪ್ತಾರ ಹೇಳಿ? ಅವ್ರಿಗೆ ನನ್ನನ್ನ ಲಾಂಗ್ ಲಚ್ಚ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ಅವ್ರ ಆಸೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ ಗೌತಮಿನ ಆ ಲಾಂಗ್ ಲಚ್ಚನ್ಗೆ ಕೊಟ್ಟು ಮದುವೆ ಮಾಡೋದು ನಾನು ಒಪ್ಪೋದಿಲ್ಲ. ಎಷ್ಟು
ನಿನ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿನೇ ಇದೆ. ಆದ್ರೂ ನನ್ಗೊಂದ್ ಭಯ ಇದೆ. ಇವ್ರಪ್ಪ ಮೊದ್ಲೇ ಶತವರ್ಟ, ನಮ್ಮಿಬ್ಬರನ್ನು ಕೊಂದ ಹಾಕ್ಬಿಟ್ರೆ. ಆದ್ರಿಂದ ನನಗ್ ಭಯ. ಅವ್ರ ಅಪ್ಪ ಏನಾರು ಬಂದು ನೀನ್ ಸಿಕ್ಕಾಕೊಂಡ್ರೆ ನಿನ್ನ ಕೊಂದಾಕ್ಬಿಡ್ತಾರೆ. ಹೇಳಿದ್ ಒಂದೇ ಒಂದ್ ಸುಳ್ಳಿಗೆ ನೀನ್ ಬಚಾವಾಗಿದೀಯಾ. ಗೌತಮಿನ ನಾನು ಓಡಿಸ್ಕೊಂಡು ಹೋಗಿದ್ದೀನಿ ಅಂತ. ಹೌದಾ? ಆದ್ರಿಂದ ನೀನ್ ಸೇಫು. ಭಾಸ್ಕರ, ಆದ್ರೂ ನೀನ್ ಧೈರ್ಯ ಕಳ್ಕೊಬೇಡ. ಆದ್ರೆ ಈಗ ಓಡಿಸ್ಕೊಂಡು ಹೋಗ್ಬಿಟ್ರೆ? ಈಗ ಕೊಡ್ಸ್ಕೊಂಡಿಲ್ಲ, ಮಂಜಿಗೆ 4 ಒದೆ ಕೊಟ್ರೆ ಕೇಸ್ ಸಾಲ ಆಗುತ್ತೆ. ಎಲ್ಲಿದೆಯಣ್ಣ ನೀನು? ಅವ್ರ ಅಕೌಂಟ್ ಅಲ್ಲಿ ಒದಗಿದೆ ಇಲ್ಲ, ಏನಿಲ್ಲ ಆಫ್ ಮಾಡ್ರೆ ಫುಲ್ ಮಾಡ್ರೆ. ಭಾಸ್ಕರ, ನಾ ಹೇಳಿದಂಗ್ ಮಾಡಿ. ಇಷ್ಟ ಮಾಡಪ್ಪ, ಆಯ್ತಾ? ಹಲೋ ಪರದಂಗ್ ಕೃಷ್ಣಪ್ಪನವ್ರೆ, ಸಡನ್ ಕೃಷ್ಣಪ್ಪ ಅವ್ರೆ, ನಾನು ನಟ ಭಯಂಕರ ಪರಮೇಶ್ವರ. ಸೀರಿಯಲ್ ಹೀರೋ. ನಿಮ್ಮ ಮಗಳು ಗೌತಮಿ ಮತ್ತು ಅವಳವರು ಮಂಜ ನಮ್ಮ ಮನೇಲಿ ಇದ್ದಾರೆ. ನೀವು ಇಲ್ಲಿಗೆ ಬಂದ್ಬಿಡಿ. ಯಾರಿದ್ದೀರ ಮನೇಲಿ? ಅಪ್ಪ ನೀವಿಲ್ಲಿ. ಇಲ್ಲಿ ಮಂಜಾನವನ್ ಯಾರು? ನಾನೇ. ನೀನೆ? ನನ್ನ ಮಗನೇ, ನನ್ನ ಕಣ್ ತಪ್ಪಿಸಿ ನನ್ನ ಮಗಳು ನೆತಾಕೊಂಡು ಹೋಗ್ತೀಯ ನೀನು. ಇವತ್ತು ನೀನ್ ಬಿಡಲ್ಲ ಕಣ, ಸಾಯಿಸ್ಬಿಡ್ತೀನಿ. ಈ ಕರಣ್ ಕೃಷ್ಣಪ್ಪನ ಲೆವೆಲ್ ಏನು, ನಿನ್ ಲೆವೆಲ್ ಏನು? ಶಾಂತರಾಗಿ. ತುತ್ತೂರಿ ಓದಿಸ್ಕೊಂಡೇನೋ ತುತ್ತೂರಿನ. ಮಂಜ ಅಪ್ಪ ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ನಿನ್ ಕೈಯಾರ ನೀನೇ ಸಾಯಿಸ್ಬಿಟ್ಟಿಯಲ್ಲ. ಅನ್ಯಾಯವಾಗಿ ನಮ್ಮ ಮನೆ ಮುಂದೆ ಟೆಂಟ್ ಹಾಕಿ ಹೊಗೆ ಹಾಕೋ ತರ ಮಾಡ್ಬಿಟ್ರಲ್ರಿ. ಅಲ್ಲಿ ನೋಡಿ, ಮೂಲೆಯಲ್ಲಿ ಇದೆಯಲ್ಲ ಮಡಕೆ, ಅದ್ರಲ್ಲಿ ಕ್ಯಾಮ್ರಾ ಇದೆ. ಏನೇನ್ ಮಾಡಿದೀರಾ ಎಲ್ಲ ರೆಕಾರ್ಡ್ ಆಗಿದೆ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ ರೀ. ಕೃಷ್ಣಪ್ಪರೇ, ನೀವು ದುಡುಕು ಬಿಟ್ರಿ. ಈಗ ಮಂಜನ ಬದಲಿಗೆ ಜೈಲಿಗೆ ನೀವು ಹೋಗ್ಬೇಕು. ಮಂಜ ಮಾತಾಡು ಮಂಜ. ನೀನೇ ಇಲ್ಲ ಅಂದ್ಮೇಲೆ ಭೂಮಿ ಮೇಲೆ ನಾನು ಬರ್ತಿರಲ್ಲ ಮಂಜ. ನಿನ್ ಜೊತೆ ನಾನು ಬರ್ತೀನಿ ಮಂಜ. ನೋಡು ಮಂಜ, ನಾನು ವಿಷ ಕೊಡ್ತಿದ್ದೀನಿ. ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡಿದ್ರು? ದಯವಿಟ್ಟು ನನ್ನ ಉಳಿಸೋ ಪ್ರಯತ್ನ ಮಾಡ್ಬಿಡಿ ಅಪ್ಪ. ನಾನು ಮಂಜು ಜೊತೆ ಹೋಗ್ತೀನಪ್ಪ. ರೀ ಗಣಂ ಕೃಷ್ಣಪ್ಪ, ಅನ್ಯಾಯವಾಗಿ ಇವ್ರಿಬ್ರು ಗೋವಿಂದನ್ ಪದ ಸೇರ್ಸ್ಬಿಟ್ರಲ್ರಿ. ಯಾವಲ್ಲ ಅಪ್ಪೇಪಾರಿ ನನ್ ಮಗ. ನನ್ ಮಗಳು ಇಷ್ಟಕ್ಕೆ ವಿರುದ್ಧವಾಗಿ ಅವಳು ನೆತಾಕೊಂಡು ಹೋಗ್ಬಿಟ್ಟವ್ರೆ ಅಂತ ನಾನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಇವ್ರು ಇಷ್ಟೊಂದು ಲವ್ ಮಾಡ್ತವ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ ಮಗಳು ಮಾತು ನನಗೆ ಹೇಳಿದ್ರೆ ಈ ರಾತ ಅಂತಾನೆ ಆಗ್ತಾ ಇರ್ಲಿಲ್ಲ. ನಾನು ನಾಳೆ ಅಂತ ಒಪ್ಕೋತಾ ಇದ್ದೆ. ಸಡನ್ ಕೃಷ್ಣಪ್ಪನವ್ರೆ, ಇನ್ನೊಂದ್ಸರಿ ಈ ಮಾತನ್ನ ರಿಪೀಟ್ ಮಾಡಿ, ನಾವು ರೆಕಾರ್ಡ್ ಮಾಡ್ಕೊಳ್ತೀನಿ. ರೆಕಾರ್ಡ್ ಮಾಡ್ತಿದ್ದೀರಾ? ನನ್ನ ಮಗಳು ಇಷ್ಟಕ್ಕೆ ವಿರೋಧವಾಗಿ ಯಾವನೋ ಅಪ್ಪೇಪಾರಿ ನನ್ ಮಗ ಎತ್ತಾಕೊಂಡೋಗವನೆ ಅಂತ ನಾನು ಅನ್ಕೊಂಡಿದ್ದೆ. ಇಷ್ಟೊಂದು ಲವ್ ಮಾಡ್ತಾವ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನ ಮಗಳು ಒಂದು ಮಾತ ಕಲ್ಬಿಟ್ಟಿದ್ರೆ ಈ ರಾತ ಅಂತಾನೆ ಆಗ್ತಿರ್ಲಿಲ್ಲ. ನಾನು ನಾಳೆ ಅಂತ ಒಪ್ಕೊಂತಿದ್ದೆ. ಅನ್ಯಾಯವಾಗಿ ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟೆ. ಕೃಷ್ಣಪ್ಪವ್ರೆ, ಧೈರ್ಯ ಕಳ್ಕೊಬೇಡಿ. ನಿಮ್ ಮಗಳು ಕುಡಿದಿದ್ದು ವಿಷ ಅಲ್ಲ, ಜ್ಯೂಸು. ಅವಳಿನ್ನೂ ಬದುಕಿದ್ದಾಳೆ. ಹೌದಪ್ಪ, ನೀ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಗೊತ್ತು. ನಾನಿಲ್ಲ ಅಂದ್ರೆ ನೀನ್ ಬದುಕಿರಲ್ಲ ಅನ್ನೋದು ನನಗೆ ಗೊತ್ತು. ಅದೇನೋ ಸರಿ ಮಗಳೇ, ಆದ್ರೆ ಅನ್ಯಾಯವಾಗಿ ನೀನ್ ಡವ್ ಮಂಜ ನಿಗುತ್ತಬಿಟ್ನಲ್ಲ. ರೀ ಗಣೇಶ್ ಕೃಷ್ಣಪ್ಪ ಅವರೇ, ಈ ಮಾತನ್ನ ಮೊದಲೇ ಹೇಳಕ್ ಏನ್ರಿ ಆಗಿತ್ತು ನಿಮ್ಗೆ? ಯಾಕೆ ರೀ, ಈಗ್ಲೂ ಅಳಿಮಯ್ಯ ಅಂತ ಹಂಗಂಗೆ ಅನ್ನಿ ಪುಸುಕಂತ ಎತ್ಕೊಂಡ್ಬಿಡ್ತಾನೆ ಈ ಕಳ್ಮಂಜ. ಎಮೋಷನ್ ಬೇಕು. ಅಳಿಮಯ್ಯ ಸುತ್ತೂರಿ, ನೀನ್ ಕೂಗೋರ್ ಹೆಂಗ್ ನೋಡಿದ್ರೆ ಇವರೇ ಹೊಗೆ ಹಾಕ್ಸ್ಕೊಳ್ಳೋ ತರ ಕಾಣಿಸುತ್ತಲ್ಲ. ಮಾವಯ್ಯ ಅಲ್ಲ ಕಣ, ನಿಮ್ಗಲ್ಲ ಮಾವಯ್ಯ ಅನ್ಬೇಕು ಕಣ. ಫೀಲಲ್ಲಿ ಹೇಳೋ ನೀವೀಗ ಅಳಿಮಯ್ಯ. ಮಂಜ, ನಿನ್ ಮಕ್ಕಳ ಮಲ್ಕೊಂಡ್ಬಿಟ್ಟೆ ಅಂತ ನಂಗೆ ಸಿಕ್ಕಾಪಟ್ಟೆ ಭಯ ಕಣ. ನೀವ್ ಬರ್ತಿದ್ಯಲ್ಲ, ನನ್ ತಪ್ಪು ಕ್ಷಮಿಸ್ಬಿಡ. ನೋಡಿ ಕೃಷ್ಣಪ್ಪರೇ, ನೀವು ಮದುವೆ ಮಾಡಿಸ್ಬೇಕಾಗಿರೋದೇನೋ ನಿಜ. ಹೌದು. ಆದ್ರೆ ಇವ್ರಿಬ್ರಿಗಲ್ಲ, ನಿಜವಾಗ್ಲೂ ನಿಮ್ ಮಗಳನ್ನ ಓಡಿಸ್ಕೊಂಡೋದ್ನಲ್ಲ ಅವನ ಜೊತೆ. ಅವನೇವನಪ್ಪ, ಮತ್ತೆ ಶಿವಾನಿ ಹೇಳಿದ್ರು ನನ್ನ ಮಗಳು ಇವನೇ ಎತ್ತಾಕೊಂಡು ಹೋಗಿದ್ರು ಅಂತ. ಅದಕ್ಕೂ ಒಂದ್ ಕಾರಣ ಇದೆ. ನಿಮ್ ಮಗಳು ಲವ್ ಮಾಡಿದ್ದು ಮಂಜುನಲ್ಲ, ಭಾಸ್ಕರ್ನ. ಭಾಸ್ಕರ್ ಬನ್ನಿ ಇಲ್ಲಿ. ಆಹಾ, ನಾನು ಅನ್ಕೊಂಡೆ ಈ ಕೆಲಸ ನಿಂದೆ ಅಂತ. ಆದ್ರೂ ನಂಬಕ್ಕಾಯ್ತಿಲ್ಲ ಕಲ್ಲ. ಅಲ್ಲ, ನನ್ನ ಮಗಳನ್ನ ಎತ್ತಾಕೊಂಡು ಹೋಗೋಷ್ಟು ಮೀಟ್ರ್ ಆಯ್ತಾ ನಿನಗೆ?
ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮಗಳೇ ನನ್ನ ಎತ್ತಾಕೊಂಡು ಬಂದಿದ್ದು. ಕೃಷ್ಣಪ್ಪರೇ ನಿಮ್ಮ ಮಗಳು ನಿಮ್ಮ ಘನತೆನ ನಿಮ್ಮ ಕೀರ್ತಿನ ಉತ್ತುಂಗ ಶಿಖರಕ್ಕೆ ಏರ್ಸಿಟ್ಬಿಟ್ಲು. ಸಿಂಹದ ಹೊಟ್ಟೆಲಿ ಸಿಂಹನೆ ಹುಟ್ಟೋದು ಅನ್ನೋದನ್ನ ಹಂಗಂಗೆ ಪ್ರೂವ್ ಮಾಡ್ಬಿಡ್ಲು. ಹೆಂಗೆ ನಿಮ್ಮ ಮಗಳೇ ಗಡುವು ನೋಡ್ಸ್ಕೊಡೋದಲ್ಲ. ನಾನೆಂಡ್ರು ನನ್ನ ಎತ್ತಾಕೊಂಡು ಹೋದಂಗೆ. ಫ್ಯಾಮಿಲಿ ಮಾವಯ್ಯ, ನಾನ್ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಮ್ಮಿಬ್ರು ಪ್ರೀತಿಗೆ ನಿಮ್ ರಕ್ಷಣೆ ಬೇಕು. ಕೃಷ್ಣಪ್ಪ ಅವರೇ, ಯಾವತ್ತು ಪ್ರೀತಿ ಮಾಡೋರ್ಗೆ ಅಡ್ಡ ಬರಬಾರ್ದು, ಸಿಗಣೆ ಜನ್ಮ ಬರುತ್ತೆ. ಥ್ಯಾಂಕ್ ಯು. ಗೌತಮಿ ಬಾ ಮೈ ಬಾರಪ್ಪ. ಹುಡುಗರು ಮಾನ ಮರ್ಯಾದೆನೆ ತೆಗೆದುಬಿಟ್ಟಲ್ಲ ಓಡೋದು. ಕೊಡಮ್ಮ, ನಿಮ್ಮಿಬ್ರು ದಾಂಪತ್ಯ 100 ಡೇಸ್ ಸೂಪರ್ ಡೂಪರ್ ಇತ್ತಾಗ ಓಡ್ಲಿ. ಅಲ್ಲ 100 ಇಯರ್ಸ್ ಗಟ್ಟಿಯಾಗಿರ್ಲಿ ಅಂತ ಹೇಳಕ್ ಹೋಗಿ ಸಂಸ್ಕೃತ ಆಗುತ್ತೋ. ಸುಖವಾಗಿ ಬದುಕಿ, ಸಂತೋಷವಾಗಿ ಬದುಕಿ, ನೆಮ್ಮದಿಯಾಗಿ ಬದುಕಿ. ಓಡಿ ನೋಡಿ, ಮಗುಗೆ ಹೆಸರಿಡ್ಬೇಕಾದ್ರೆ ನನ್ನನ್ನು ಕರಿ. ಸುಮ್ನಾರಪ್ಪ, ಮೊದ್ಲು ಇವ್ರಿಗೆ ಮಾಗಡಿ ರೋಡ್ ಮೂಲೆನಲ್ಲಿ ಒಂದು ಮಾಡಿ ಮನೆ ಮಾಡ್ಕೊಡ್ಬೇಕು. ಶಿವಾನಿ, ನಿನಗೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಿನ್ನಿಂದ ನನ್ನ ಮಗಳು ಅಳಿಯ ಸಿಕ್ಕಂಗಾಯ್ತು. ನಾವೇನ್ ಬರ್ತೀವಿ. ಬಲ್ಲ ಬನ್ನಿ. ನೋಡಿದ್ಯಾ, ಈ ಎಲ್ಲ ಡ್ರಾಮಾ ಆಗಿದ್ದು ನಿನ್ನಿಂದ. ಡ್ರಾಮಾ ಆಗಿದ್ ನನ್ನಿಂದನೇ ಇರ್ಬೋದ್ರಿ, ಆದ್ರ ಒಂದ್ ಲವ್ ಸ್ಟೋರಿ ಸಕ್ಸಸ್ ಆತ. ಈಗ ಇನ್ನೊಂದ್ ಲವ್ ಸ್ಟೋರಿ ಸಕ್ಸಸ್ ಮಾಡೋದು ನಿಮ್ ಕೈಯಾಗೈತ್ರಿ. ಅದು ಯಾವ್ದು ಹೇಳಮ್ಮ? ಚೀಟಿಗೆ ಹೊಡೆಯೋದ್ರಲ್ಲಿ ಬಗೆಹರಿಸ್ಬಿಡ್ತೀನಿ. ನಂದು ಮತ್ ನನ್ ರಂಗ್ಸ್ದು